ಹೀರೋ ಹೀರೋಯಿನ್ ಇರ್ತಾರೆ, ಅವರು ಒಂದು ಡ್ಯಾನ್ಸ್ ಶೋ ಮಾಡ್ತಾ ಇರ್ತಾರೆ, ಸರಿನಾ? ಡ್ಯಾನ್ಸ್ ಶೋ ಮಾಡಾದ್ಮೇಲೆ ಏನು ಅಷ್ಟು ಅವ್ರಿಗೇನು ಅಷ್ಟು ಕಾಂಟ್ಯಾಕ್ಟ್ ಅಂದ್ರೆ ಪರಿಚಯ ಇರಲ್ಲ. ಅದಾದ್ಮೇಲೆ ಡ್ಯಾನ್ಸ್ ಶೋ ಮುಗೀತದೆ. ಮುಗಿದಾದ್ಮೇಲೆ ಇನ್ನೊಂದು ರಿಯಾಲಿಟಿ ಸೋಲ್ ಸಿಗ್ತಾರೆ ಅವರು. ಸಿಕ್ಕಾದ್ಮೇಲೆ ಸರಿ ಅಂದ್ಬಿಟ್ಟು ಶೋ ನಡೀತಾ ಇರ್ತದೆ. ಹೀರೋಯಿನ್ಗೆ ಹೀರೋಯಿನ್ ಕಂಡ್ರೆ ಇಷ್ಟನೇ ಇರೋದಿಲ್ಲ, ಬಟ್ ಹೀರೋಗೆ ಹೀರೋಯಿನ್ ಕಂಡ್ರೆ ತುಂಬ ಇಷ್ಟ ಇರ್ತದೆ. ಅವಣ್ಣ ಹೀರೋಯಿನ್ ಹಂಗಾರೆ ಸರಿಯಾ, ಒಂದು ಮೂಮೆಂಟಲ್ಲಿ ಹೀರೋಯಿನ್ಗೂ ಇಷ್ಟ ಆಗ್ಬಿಡ್ತದೆ. ಇದು ಯಾವ್ದೋ ಮೂವಿನೇ ಇಲ್ಲ, ಇದು ಸೀಸನ್ 12 ಬಿಗ್ ಬಾಸ್ ಇದು ಮೂವಿನೇ ಇಲ್ಲ ಇದು. ಬಟ್ ಆ ಹೀರೋನ ಇನ್ನೊಂದು ಹುಡುಗಿ ಲೈನ್ ಹೊಡಿತಾ ಇರ್ತಾಳೆ, ಆ ಹೀರೋ ಆ ಹುಡುಗಿಗೆ ಲೈನ್ ಹೊಡಿತಾ ಇರ್ತಾನೆ. ರಕ್ಷಿತಾ ಏನ್ ಹೇಳ್ತಾ ಕೇಳಿಸ್ಕೊಂಡ್ಯಾ? ಏನ್ ಹೇಳ್ತಾ ಹೇಳಿದ್ರೆ ಅವ್ರಿಗೇನೆ ನಾಚಿಕೆ ಆಗ್ಬೇಕು. ಬೇರೆಯವ್ರು ಹೇಳ್ದಾಗ ಓಕೆ, ಅವನೇ ರಕ್ಷಿತಾ ನಾನು ಕೇಳಲಿಲ್ಲ ಎಂತ ಸತ್ಯವಲ್ಲ ನೀನು ಅಂತ ಹೇಳ್ತಿಲ್ಲ, ಅವರು ಅಶ್ವಿನಿ ಮೇಡಮ್. ರಕ್ಷಿತಾ ಗಿಲ್ಲಿಗೆ ಲೈನ್ ಆಗ್ತಾವ, ಗಿಲ್ಲಿ ಕಾವ್ಯಾಗ ಲೈನ್ ಆಗ್ತಾವನೆ ಅಂತ ಅದೇ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಸೊ ಗೈಸ್, ಪ್ರೋ ನೋಡಿದ್ರಲ್ಲ, ಏನೋ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಗೈಸ್, ಇದೇ ಸ್ಟೋರಿ ಇಟ್ಕೊಂಡು ಒಂದು ಮೂವಿ ಮಾಡಿದ್ರೆ ಹೇಗಿರುತ್ತೆ? ಸೂಪರ್ ಹಿಟ್ ಅಲ್ವಾ ಪಕ್ಕ? ಆ್ಯಂಡ್ ನಮ್ಮ ಗಿಲ್ಲಿ ಇಲ್ಲಿ ಸಕ್ಕತ್ತಾಗಿ ಒಂದು ಕತೆನೇ ಹೇಳ್ತಿದ್ದಾರೆ. ಅದು ಯಾವ ಕತೆ ಅಂದರೆ ಈ ಬಿಗ್ ಬಾಸ್ ಮನೆಯ ಕತೆ ಅಂತ ಹೇಳ್ಬೋದು, ನಮ್ಮ ರಘುವಣ್ಣ ಹೇಳಿದ ಹಾಗೆಯೇ. ಆ್ಯಂಡ್ ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಗ್ತದೆ, ಇಲ್ಲಿ ಏನು ಎಕ್ಸಾಕ್ಟಾಗಿ ನಡೀತಿದೆ ಅನ್ನೋದು ಇಡೀ ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಕೂಡ ಗಿಲ್ಲಿಗೆ ಎಲ್ಲಿಗೆ ಹೋಗಿ ಮುಟ್ಟದ್ದೇ ಗುರು ಇದೆಲ್ಲವೂ ಕೂಡ. ಏನು ಅನ್ಸುತ್ತೆ ಗೈಸ್, ಈ ಬಿಗ್ ಬಾಸ್ ಮುಗಿದ ಮೇಲೆ ಇವ್ರ 3 ಜನ ಕತೆ ಏನಾಗ್ಬೋದು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಜೊತೆಗೆ ಇಲ್ಲಿ ಕ್ಲಿಯರಾಗಿ ಕತೆ ಹೇಳುವಂಥ ನೆಪದಲ್ಲಿ ನಮ್ಮ ಗಿಲ್ಲಿ ಅವರು ಕಾವ್ಯರ ಮೇಲಿರುವಂಥ ಪ್ರೀತಿನ ತುಂಬ ಚೆನ್ನಾಗಿ ಎಲ್ಲರ ಮುಂದೆ ಹೇಳಿದ್ದಾರೆ. ಸೊ ಇದೆಲ್ಲ ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂತ ಕಾದು ನೋಡಬೇಕು. ಅದ್ರ ಜೊತೆಗೆ ಇಲ್ಲಿ ರಕ್ಷಿತವ್ರಿಗೂ ಕೂಡ ಗಿಲ್ಲಿ ಕಂಡ್ರೆ ಎಷ್ಟು ಮಟ್ಟಿಗೆ ಇಷ್ಟ ಇದೆ ಅನ್ನೋದು ಕೂಡ ಗಿಲ್ಲಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕು. ಒಟ್ಟಿನಲ್ಲಿ ಇವ್ರು 3 ಜನ ಕೂಡ ಚೆನ್ನಾಗಿ ಖುಷಿಯಾಗಿರೋದು ನೋಡಿದಾಗ ತುಂಬ ಖುಷಿ ಆಗ್ತಿದೆ. ಸಕ್ಕದ ಫನ್ ಮಾಡ್ಕೊಂಡು ಎಲ್ಲರೂ ಕೂಡ ಇದ್ದಾರೆ. ಧನುಷರ್ ಆಗ್ಬೋದು, ರಘುವಣ್ಣ ಆಗ್ಬೋದು, ಇವರು ಗಿಲ್ಲಿ, ಕಾವ್ಯ, ರಕ್ಷಿತ್ ಎಲ್ಲರೂ ಕೂಡ ಹಿಂಗೆ ಇದ್ರೆ ಸಾಕಪ್ಪ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಕ್ಲಿಯರ್ ಆಗುತ್ತೆ, ಸಿಚುವೇಶನ್ ಅನ್ನೋದು ಖರಾಬಾಗಿಲ್ಲ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳೆಲ್ಲರೂ ಕೂಡ ಒಳ್ಳೆಯವರೇ. ಅದಕ್ಕೆ ನಾನು ಹೇಳುವಂಥದ್ದು, ಸಿಚುವೇಶನ್ ಬಂದಾಗ ನಾವು ಅದೇ ರೀತಿ ಆಡ್ತೀವಿ, ಅವರು ಹಂಗೆ ಆಡಬೇಕಾಗುತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಸೊ ಹಾಗೆ ಯಾರನ್ನೂ ಹೇಟ್ ಮಾಡಿಬಿಡಿ ಅಂತ ಹೇಳ್ತೀನಲ್ವಾ, ಇದೇ ಕಾರಣಕ್ಕೆ ಇವಾಗಲೂ ಅರ್ಥ ಆಗ್ತಿದೆ ನಿಮಗೆ ಎಷ್ಟು ಚೆನ್ನಾಗಿದ್ದಾರಲ್ವಾ. ಬಟ್ ಇದೇ ಒಂದು ಸಿಚುವೇಶನ್ ಕೊಡಲಿ, ಇವಾಗ ತಿರ್ಗಾ ಜಗಳಾಗುತ್ತೆ, ಅದೇ ರೀತಿ ಆಗುವಂಥದ್ದು, ಅದೇನು ಮಾಡೋಕ್ಕಾಗಲ್ಲ. ಬಟ್ ನನಗಂತೂ ನಮ್ಮ ಗಿಲ್ಲಿ ಹೇಳಿದಂಥ ಕತೆ 100ಕ್ಕೆ 100 ಸತ್ಯ. ಅದು ನಾವು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಕೇಳಿದ್ವಿ ಅಂತ ಅನಿಸಿತ್ತು, ಕೇಳ್ತಿರ್ಬೇಕಾದ್ರೆ ಎಷ್ಟೋ ಜನಕ್ಕೆ ಅನಿಸುತ್ತೆ. ಅದು ಕ್ಲಿಯರಾಗಿ ಕಾವ್ರಿಗೂ ಕೂಡ ಗೊತ್ತಾಯಿತು, ಕತೆ ಕಟ್ತವನೇ ಇವನು ಅಂತ. ಸಕ್ಕದ ಫನ್ ಆಗಿದೆ. ಆ್ಯಂಡ್ ನಮ್ಮ ಗಿಲ್ಲಿ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ನಗ್ನಾಗ್ತಾ ಚೆನ್ನಾಗಿರಲಿ. ಎಲ್ಲರೂ ಕೂಡ ಹೋಟ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.